ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ಗೆ ಕಡಿವಾಣ ಹಾಕುವಂತಹ ಸಲುವಾಗಿ ಬಿಎಂಆರ್ಸಿಎಲ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಹೌದು, ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡುವಂತಹ ದೃಷ್ಟಿಯಿಂದ ಸಿಟಿಯ 4 ದಿಕ್ಕಿನಲ್ಲಿ ಮೆಟ್ರೋ ಸಂಪರ್ಕವನ್ನ ಕಲ್ಪಿಸಲು ಬಿಎಂಆರ್ಸಿಎಲ್ ಯೋಜನೆಯನ್ನ ರೂಪಿಸ್ತಾ ಇದೆ. ಹೌದು, ಈಗಾಗಲೇ ಕೆಂಗೇರಿ, ಕೆಆರ್ಪುರಂ ಹಾಗೂ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಸೇವೆ ಇದೆ. ಅಲ್ಲದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕಾಮಗಾರಿ ಪ್ರಗತಿಯಲ್ಲಿದೆ. ಇದರ ಜೊತೆಗೆ ಇದೀಗ ಮಾದವಾರದಿಂದ ತುಮಕೂರಿನವರೆಗೂ ಮೆಟ್ರೋ ಸೇವೆ ವಿಸ್ತರಿಸುವಂತಹ ಯೋಜನೆ ಶೀಘ್ರದಲ್ಲಿಯೇ ಟೇಕ್ ಆಫ್ ಆಗಲಿದ್ಯಂತೆ. ಹೌದು, ಮಾದವಾರದಿಂದ ತುಮಕೂರಿನವರೆಗೆ ಮೆಟ್ರೋ ವಿಸ್ತರಿಸುವಂತಹ ಯೋಜನೆಗೆ ಈಗಾಗಲೇ ಬಜೆಟ್ನಲ್ಲಿ ಮಂಡನೆಯಾಗಿದ್ದು, ಸದ್ಯದಲ್ಲೇ ಈ ಯೋಜನೆಯ ಕಾರ್ಯಸಾಧ್ಯತಾ ವರದಿ ಸರ್ಕಾರದ ಕೈ ಸೇರಲಿದ್ಯಂತೆ. ಅಂದಹಾಗೆ ಮಾದವಾರದಿಂದ ತುಮಕೂರಿಗೆ ಹೆದ್ದಾರಿಯ ಮೂಲಕ 52 ಕಿಲೋಮೀಟರ್ ದೂರವಿದ್ದು, ಸದ್ಯ ಉತ್ತರ ದಕ್ಷಿಣ ಕಾರಿಡಾರ್ ಮಾದವಾರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ವರೆಗೆ 33.5 ಕಿಲೋಮೀಟರ್ ಕಾರ್ಯಾಚರಣೆಯಲ್ಲಿದೆ. ಇನ್ನು ಈ ಯೋಜನೆ ಯಶಸ್ವಿಯಾದರೆ ಈ ಮಾರ್ಗದಲ್ಲಿ 85 ಕಿಲೋಮೀಟರ್ ಉದ್ದದ ಮೆಟ್ರೋ ಸಂಪರ್ಕ ವಿಸ್ತರಣೆಯಾಗಲಿದ್ಯಂತೆ. ಇದು ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ನಿವಾರಣೆಗೂ ಕೂಡ ಸಹಾಯಕವಾಗಲಿದ್ಯಂತೆ. ಇದರ ಜೊತೆಗೆ ನೀಲಿ ಮಾರ್ಗದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೆಟ್ರೋ ಮಾರ್ಗ, ರೆಡ್ ಮಾರ್ಗದ ಹೆಬ್ಬಾಳ ಟು ಸರ್ಜಾಪುರ, ಹಳದಿ ಮಾರ್ಗದ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗ, ಜಯದೇವ ಆಸ್ಪತ್ರೆ ಬಳಿಯ ಪಿಂಕ್ ಮೆಟ್ರೋ ಮಾರ್ಗದಲ್ಲಿ ಅಂದುಕೊಂಡಂತೆ ಮೆಟ್ರೋ ಆರಂಭವಾದರೆ ಟ್ರಾಫಿಕ್ ಕಂಪ್ಲೀಟ್ ಆಗಿ ಕಡಿಮೆಯಾಗಲಿದ್ಯಂತೆ.